ದೇವಮ್ಮ ಪುಟ್ಟಚ್ಚಿ ಸಿದ್ದೇಗೌಡ ಹಾಗೂ ಡಾಕ್ಟರ್ ವಿಟಿ ಸುಶೀಲಾ ಜೈರಾಮ್ ಟ್ರಸ್ಟ್ ವತಿಯಿಂದ ಶತಾಯುಷಿ ಸಾಹಿತಿ ದಿವಂಗತ ಸೀತಾಸುತ ಮತ್ತು ವಿಟಿ ಸುಶೀಲಾ ಜೈರಾಮ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 7ರಂದು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಚಂದ್ರದರ್ಶನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಅಂತ ದೇವಮ್ಮ ಪುಟ್ಟಚ್ಚಿ ಸಿದ್ದೇಗೌಡ ಹಾಗೂ ಡಾಕ್ಟರ್ ವಿಟಿ ಸುಶೀಲಾ ಜೈರಾಮ್ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಜೈರಾಮ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶ ಸೇವೆಗೆ ವೀರಯೋಧ ಜನಾರ್ದನ್ ಅವರಿಗೆ ಮರಣೋತ್ತರ ಪ್ರಶಸ್ತಿ ಹಾಗೂ ಸಾಹಿತ್ಯ ಸೇವೆಗಾಗಿ ಹಾಸನದ ಹೇಮಗಂಗೋತ್ರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಪುಟ್ಟಸ್ವಾಮಿ ಹಾಗೂ ವಿಟಿ ಸುಶೀಲಾ ಜೈರಾಮ್ ವೈದ್ಯಕೀಯ ಪ್ರಶಸ್ತಿಗೆ ನೆಲಮಂಗಲ ಮೆಡಿಕಲ್ ಹಾಸ್ಪಿಟಲ್ನ ಆಡಳಿತ ಅಧಿಕಾರಿ ಡಾಕ್ಟರ್ ಕೃಷ್ಣಮೂರ್ತಿ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಅಂದು ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುವುದು ಎಂದರು. ಜೊತೆಗೆ 3 ಮಂದಿ ಯೋಧರಿಗೆ ವಿಶೇಷ ಗೌರವ ಸಮರ್ಪಣೆ ಮಾಡಲಾಗುವುದು. ಅಂದು ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎನ್.ಕೆ. ಲೋಕನಾಥ್ ವಹಿಸಲಿದ್ದು, ಸೀತಾಸುತ ಅವರನ್ನ ಕುರಿತು ಟ್ರಸ್ಟ್ನ ಅಧ್ಯಕ್ಷ ಕೆ.ಎಸ್. ದೊರೆಸ್ವಾಮಿ ಮಾತನಾಡಲಿದ್ದಾರೆ. ಕಾರ್ಯಕ್ರಮದ ನಂತರ ವಿದುಷಿ ಬಿಂದುರಾವ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಈ 25ನೇ ವರ್ಷದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಪ್ರತಿ ವರ್ಷ ಒಳ್ಳೊಳ್ಳೆಯವರೊಬ್ಬರು ಅಧ್ಯಕ್ಷಗಿರಿ ಕರೀತಾ ಇದ್ವಿ. ಈ ಸಲ ಅದೇ ಥರ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದ ಲೋಕನಾಥ್ ಅವ್ರನ್ನ ಅಧ್ಯಕ್ಷಗಿರಿಗೆ ಒಪ್ಕೊಂಡಿದ್ದಾರೆ, ಬರ್ತಾವ್ರೆ. ನೆಕ್ಸ್ಟು ಈ ವೀರ ಯೋಧ ಅನ್ನೋದು ಯಾರು ಯುದ್ಧದಲ್ಲಿ ಮಡಿದಿರ್ತಾರೆ ಅಥವಾ ಟೆರರಿಸ್ಟ್ ಜೊತೆಲಿ ಹೋರಾಟ ಮಾಡಿ ಸತ್ತಿರ್ತಾರಲ್ಲ ಅಂಥವ್ರು ಹೆಂಡ್ತಿದ್ದೀರಿ ಕೊಡ್ತಾ ಇರೋದು 25ನೇದು. ಈ ವರ್ಷ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಜನಾರ್ದನ್ ಗೌಡ ಅಂತೇಳಿ ಕಿಕ್ಕೇರಿಯವನು. ಮದುವೆ ಆಗಿ 3 ವರ್ಷ ಆಗಿರ್ತದೆ. 3 ತಿಂಗಳದ್ದೇನೋ ಮಗು ಇದೆ ಈಗ ಅವ್ರಿಗೆ, ಆ ಅಮ್ಮನಿಗೆ. ಅವನ ಹೆಂಡ್ತಿ ರಂಜಿತಾ ಅಂತೇಳಿ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ, ಬರೋಕ್ಕೆ ಹೇಳಿದ್ದೀನಿ. ಒಪ್ಕೊಂಡಿದ್ದಾರೆ, ಅವರು ಬರ್ತಾಯಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ನಮ್ಮ ತಂದೆ ಸಾಹಿತ್ಯ ಇತ್ತಲ್ಲ, 32 ಪುಸ್ತಕ ಬರೆದಿದ್ದರಿಂದ ಸಾಹಿತ್ಯದಲ್ಲಿ ಪುಟ್ಟಸ್ವಾಮಿ ಅಂತೇಳಿ ಹೇಮಗಂಗೋತ್ರಿ ವಿಶ್ವವಿದ್ಯಾನಿಲಯ ಹಾಸನದಲ್ಲಿ ರಿಜಿಸ್ಟ್ರಾರ್ ಆಗಿದ್ದಾರೆ. ಅವ್ರಿಗೆ 18 ಜನ ಅವ್ರ ಕೈ ಕೆಳಗೆ PhD ಆಗಿದೆ. ಇನ್ನೂ 9 ಜನನೇನೋ PhD ಮಾಡ್ತಾಯಿದ್ದಾರೆ ಮತ್ತು 16 ಪುಸ್ತಕಗಳನ್ನು ಬರೆದಿದ್ದಾರೆ. ಅವ್ರನ್ನ ಸಾಹಿತ್ಯದಲ್ಲಿ ಈ ಸಲ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಬರ್ತಾಯಿದ್ದಾರೆ. ಇನ್ನು ವೈದ್ಯಕೀಯ ಲೋಕದಲ್ಲಿ ಕೃಷ್ಣಮೂರ್ತಿ ಅಂತೇಳಿ ವೈದ್ಯರವರು, ಅವ್ರಿಗೆ ಪ್ರಶಸ್ತಿಗೆ ಸಲ ಆಯ್ಕೆ ಮಾಡಿದ್ದೀವಿ. ಇದು ನಾವು ಪ್ರತಿ ವರ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸ. ಇದರಲ್ಲಿ ಈ ಸಲ ಸಪ್ರೇಟಾಗಿ ಹೋದ ವರ್ಷವೂ ಕೊಟ್ಟಿದ್ದು 5 ಜನ ಯೋಧರಿಗೆ, ಅವರು ಕಾರ್ಗಿಲ್ ಯುದ್ಧದಲ್ಲಿ ಫೇಸ್ ಮಾಡಿ ಬದುಕು ಬಂದವರು, ಅವರು ಎಲ್ಲ ವಯಸ್ಸಾದವರು. ಈ ಸಲ 3 ಜನಕ್ಕೆ ಅಂತ ಸೆಲೆಕ್ಟ್ ಮಾಡಿದ್ದು, ಅದರಲ್ಲಿ ಒಬ್ಬರಿಗೆ ಪೂರ್ಣ ಹುಷಾರಿಲ್ಲ, ಅವರು 99 ಭಾಗ ಬರಲ್ಲ. ಅದರಿಂದ ಇಬ್ಬರಿಗೆ ಮಾತ್ರ ಯೋಧರಿಗೆ ಸುಮ್ಮನೆ ಗೌರವಾರ್ಪಣೆ ಮಾಡ್ತಾಯಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ದೊರೆಸ್ವಾಮಿ, ಖಜಾಂಚಿ ಶ್ರೀಕಂಠಸ್ವಾಮಿ ಉಪಸ್ಥಿತರಿದ್ದರು.